ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲಕ್ಷಾಂತರ ಲಡ್ಡು ತಯಾರಿಸಿ ದೇವಾಲಯಗಳಿಗೆ ಕಳುಹಿಸಿ ಕೊಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ ಲಡ್ಡು ತಯಾರಿಕಾ ಕಾರ್ಯ ನಡೆಯುತ್ತಿದೆ. ತಿರುಪತಿ ಲಡ್ಡುವಿನಂತೆ ನಂದಿನಿ ತುಪ್ಪವನ್ನೇ ಬಳಸಿ ಅಚ್ಚುಕಟ್ಟಾಗಿ ಲಡ್ಡು ತಯಾರಿಯಲ್ಲಿ ತೊಡಗಿದ್ದಾರೆ ಭಟ್ಟರು. ಈ ಬಗ್ಗೆ ಮಾಹಿತಿ ನೀಡಿದ ಸಾಯಿಗೋಲ್ಡ್ ಮಾಲೀಕ ಎಂಎಲ್ಸಿ ಶರವಣ, ತಿರುಪತಿಗೆ ಹೋಗಿ ಪ್ರಸಾದ ಸ್ವೀಕರಿಸಲು ಸಾಧ್ಯವಾಗದವರಿಗೆ ಇಲ್ಲಿಂದಾನೇ ದೇವರನ್ನ ಪ್ರಾರ್ಥಿಸಿ ಆ ಪ್ರಸಾದವನ್ನ ಜನರು ಸ್ವೀಕರಿಸಬೇಕೆಂಬ ಉದ್ದೇಶದಿಂದ ಲಡ್ಡು ಮಾಡಲಾಗ್ತಿದೆ. ಕಳೆದೊಂದು ವಾರದಿಂದ 100 ಮಂದಿ ಭಟ್ಟರಿಂದ ಲಡ್ಡು ಮಾಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ವೆಂಕಟೇಶ್ವರ ದೇವಾಲಯಗಳಿಗೆ ಲಡ್ಡು ಕಳುಹಿಸಿ ಕೊಡಲಾಗುತ್ತದೆ. ನಾಳೆಯೊಳಗೆ ದೇವಾಲಯಗಳಿಗೆ ತಲುಪಿಸುವ ಕಾರ್ಯ ಮಾಡುತ್ತೇವೆ ಅಂತ ಶರವಣ ತಿಳಿಸಿದರು. ತಮಗೂ ಗೊತ್ತಿದೆ, ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ತಿರುಮಲೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಆ ಒಂದು ಸ್ವಾಮಿಗೆ ಪ್ರಿಯವಾದಂಥ ಆ ತಿರುಪತಿ ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ ಆಗೋದಿಲ್ಲ ಅಂಥೇಳಿ ಇಲ್ಲಿಂದನೇ ಆ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ಆ ಪ್ರಸಾದವನ್ನು ಇಲ್ಲಿಂದನೇ ಕೊಡಬೇಕು ಅಂಥೇಳಿ ಉದ್ದೇಶ ಇಟ್ಕೊಂಡು ಹಲವಾರು ವರ್ಷಗಳಿಂದ ಇದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಈ ವರ್ಷ ಕೂಡ ಏನು ಹಿಂದೆ ಈ ನಂದಿನಿ ತುಪ್ಪದ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಮಾಡಿಕೊಂಡಿತ್ತು TTD. ನೆರೆ ರಾಜ್ಯಗಳಲ್ಲಿ ರಾಜ್ಯದ ಕೆಲವರು ಏನು ಹಿಂದೂ ವಿರೋಧಿಗಳು ಯಾರಿದ್ದಾರೆ ಅಂಥವರಿಗೆ ಟೆಂಡರನ್ನು ಕೊಟ್ಟು ಅಲ್ಲಿ ಏನು ರುಚಿಯಲ್ಲಿ ಸ್ವಲ್ಪ ಏರುಪೇರು ಆಗಿರತಕ್ಕಂಥದ್ದು, ಬೇರೆ ಕಳಪೆ ಆಗಿರತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ಅದು ಎಲ್ಲದಕ್ಕೂ